ಒಂದು, ಕೆಲವರು ಸಂಜೆ ಸಮಯದಲ್ಲಿ ಅಥವಾ ಮಧ್ಯಾಹ್ನ ಸಮಯದಲ್ಲಿ ಸ್ನಾನ ಮಾಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರುತ್ತಾರೆ. ಆದರೆ ಬೆಳಗಿನ ಸಮಯದಲ್ಲಿ ಸ್ನಾನ ಮಾಡುವುದು ಎಲ್ಲಕ್ಕಿಂತ ತುಂಬ ಒಳ್ಳೆಯದು. ಇದು ದೇಹದಲ್ಲಿ ರಕ್ತ ಸಂಚಲನವನ್ನು ಚೆನ್ನಾಗಿ ಇಡುತ್ತದೆ ಹಾಗೂ ಮಾನಸಿಕ ಆತಂಕವನ್ನು ದೂರ ಮಾಡುತ್ತದೆ. 2, ನಮ್ಮ ಹಿರಿಯರು ಹೇಳುವ ಪ್ರಕಾರ ಬೆಳಗಿನ ಎಳೆ ಬಿಸಿಲು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಇದು ನಮ್ಮ ದೇಹಕ್ಕೆ ಬೇಕಾಗುವ ವಿಟಮಿನ್ ಡಿಯನ್ನು ಹೆಚ್ಚು ನಮಗೆ ಒದಗಿಸುತ್ತದೆ ಹಾಗೂ ಕಣ್ಣುಗಳಿಗೂ ಸಹ ಒಳ್ಳೆಯದು. ಹಾಗಾಗಿ ಬೆಳಗಿನ ಬಿಸಿಲಿಗೆ ಮೈ ಒಡ್ಡುವುದು ಒಳ್ಳೆಯದು. 3, ಬೆಳಗಿನ ಸಮಯದಲ್ಲಿ ವಾಕಿಂಗ್ ಹೋಗುವುದು ತುಂಬ ಒಳ್ಳೆಯದು. ಇದರಿಂದ ನಮಗೆ ಹೆಚ್ಚಿನ ಚೈತನ್ಯ ಸಿಗುತ್ತದೆ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಬೆಳಗಿನ ಸಮಯದಲ್ಲಿ ವಾಕಿಂಗ್ ಹಾಗೂ ಜಾಗಿಂಗ್ ಮತ್ತು ನಮ್ಮಲ್ಲಿ ಆಗುವಷ್ಟು ವ್ಯಾಯಾಮ ಮಾಡುವುದು ಉತ್ತಮ. 4, ಬೆಳಗಿನ ಸಮಯದಲ್ಲಿ ತಂಪು ಪಾನೀಯ ಹಾಗೂ ಅತಿಯಾಗಿ ಸಕ್ಕರೆಯುಕ್ತ ಪಾನೀಯಗಳನ್ನು ಕುಡಿಯಬೇಡಿ. ಇದು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಟೀ ಹಾಗೂ ಕಾಫಿಯಲ್ಲಿ ಆದಷ್ಟು ಕಡಿಮೆ ಸಕ್ಕರೆ ಬಳಸಿ ಕುಡಿಯುವುದು ಉತ್ತಮ. 5, ಸಂಜೆ ಸಮಯದಲ್ಲಿ ಬೇಗ ಊಟ ಮಾಡಿ ನಂತರ 10 ಗಂಟೆ ಸುಮಾರಿಗೆ ಮಲಗುವುದು ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಇದರಿಂದ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತದೆ ಹಾಗೂ ಜೀರ್ಣಕ್ರಿಯೆ ಕೂಡ ಉತ್ತಮವಾಗಿ ಆಗುತ್ತದೆ. 6, ಮನುಷ್ಯನಿಗೆ ಯೋಗ, ಧ್ಯಾನ ಹಾಗೂ ವ್ಯಾಯಾಮ ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಮುಖ್ಯ ಕೂಡ ಹೌದು. ಬೆಳಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡುವುದು ತುಂಬ ಶ್ರೇಷ್ಠ. ಹಾಗಾಗಿ ಈ ಅಭ್ಯಾಸಗಳನ್ನು ಮುಂಜಾನೆ ರೂಢಿಸಿಕೊಳ್ಳಿ. 7, ಮುಂಜಾನೆ ಎದ್ದ ತಕ್ಷಣ ಒಂದು ಕಿರುನಗೆ ನಿಮ್ಮ ದಿನವನ್ನು ಚೆನ್ನಾಗಿ ಇಡುವಂತೆ ಮಾಡುತ್ತದೆ. ಬೆಳಗಿನ ಸಮಯದಲ್ಲಿ ಎಲ್ಲ ಕಿರಿಕಿರಿಗಳನ್ನು ಮರೆತು ಸ್ವಲ್ಪ ಹೊತ್ತು ನಿಮಗಾಗಿ ನೀವು ಜೀವನ ಮಾಡುವುದನ್ನು ಕಲಿಯಿರಿ. ಇದು ನಿಮ್ಮ ಇಡೀ ದಿನಕ್ಕೆ ಪ್ರಯೋಜನವಾಗಿರುತ್ತದೆ. ಮುಂಜಾನೆ ಆದಷ್ಟು ನಗುತ್ತಾ ಇರಿ. 8, ನಮ್ಮ ಹಿರಿಯರು ಹೇಳುವಂತೆ ದಿನದ ಪ್ರಮುಖ ಊಟಗಳಲ್ಲಿ ಬೆಳಗಿನ ಉಪಹಾರ ನಮಗೆ ತುಂಬ ಮುಖ್ಯ. ಹಾಗಾಗಿ ಆದಷ್ಟು ರುಚಿಕರ ಹಾಗೂ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ. ಎಷ್ಟೇ ಬ್ಯುಸಿ ಇದ್ದರೂ ಅಥವಾ ಯಾವುದೇ ಕಾರಣಕ್ಕೂ ಬೆಳಗಿನ ಉಪಹಾರವನ್ನು ತಪ್ಪಿಸಬೇಡಿ. 9, ಆದಷ್ಟು ಮುಂಜಾನೆ ಎದ್ದ ತಕ್ಷಣ ಮೊಬೈಲ್ ಫೋನ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಟಿವಿಗಳು ಇವುಗಳಿಂದ ಆದಷ್ಟು ದೂರವಿದ್ದರೆ ಒಳ್ಳೆಯದು. ಅತಿಯಾದ ಪರದೆಯ ಸಮಯವು ಕಣ್ಣಿನ ಆರೋಗ್ಯಕ್ಕೂ ಹಾಗೂ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದಲ್ಲ. 10, ತುಂಬ ಮುಖ್ಯವಾಗಿ ರಾತ್ರಿ ಸಮಯದಲ್ಲಿ ಬೇಗ ಮಲಗಿಕೊಂಡು ಮುಂಜಾನೆ ಬೇಗ ಏಳುವುದು ಕೂಡ ತುಂಬ ಒಳ್ಳೆಯದು. ಇದು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ. ಧನ್ಯವಾದಗಳು.